ಒಂದು ವರ್ಷದಲ್ಲಿ ನನ್ನ ಒಂದು ಧ್ಯೇಯ, ನನ್ನ ವಿಷನ್ ಅನುದಾನ ತರದೇ ನನ್ನ ಮೇನ್ ಧ್ಯೇಯ. ಅನುದಾನ ತಂದು ಕಂಪ್ಲೀಟ್ ಮಾಡ್ಕೊಳ್ಳೋದೇ ನನ್ನ. ಈ ರಸ್ತೆಯಲ್ಲಿ ಸಾಕಷ್ಟು ಮುಳಬಾಗಲ್ ತಾಲೂಕಲ್ಲಿ ಐತಿಹಾಸಿಕ ಊರು ಅಂದರೆ ಗೋಕುಂಟೆ. ಯಾಕಂದರೆ ಸಾಕಷ್ಟು ಜನ ಯೇಸು ಪ್ರಭು ಅನ್ನಾಯಿಗಳಿರ್ತಕ್ಕಂಥ ಊರಿದು. ಅದರಿಂದ ಇಲ್ಲಿ ಸಾಕಷ್ಟು ಅಭಿವೃದ್ಧಿ ಕೊಂಡಿತವಾಗಿದೆ. ನಾನು ಬಂದಾಗ ಒಂದು ಮಾತು ಕೊಟ್ಟಿದ್ದೆ, ಇಲ್ಲಿ 40 ಜನ ಮನೆಗಳಿಗೆ ಹಕ್ಕುಪತ್ರ ಇರಲಿಲ್ಲ. ಈಗಾಗಲೇ ಹಕ್ಕುಪತ್ರ ರೆಡಿ ಮಾಡಿಸಿದ್ದೀನಿ. ಮುಂದಿನ ತಿಂಗಳು ಬಂದು ಇಲ್ಲೇ ಪೆಂಡಲ್ ಹಾಕಿ ನಿಮ್ಗೆ ಹಕ್ಕುಪತ್ರ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ನಾನು ಹಮ್ಮಿಕೊತೀನಿ. ನೀವೇನು ಮನವಿ ಕೊಟ್ಟಿದ್ರಿ ಆ ಮನವಿಗೆ ಸರ್ಕಾರದಲ್ಲಿ ಹೋಗ್ಬಿಟ್ಟು ಹಕ್ಕುಪತ್ರ ರೆಡಿ ಮಾಡಿಸಿದ್ದೀನಿ. ಅದಾದಮೇಲೆ ಈಗ ನನ್ನ ಕಿರಣ್ ಒಂದು ಮಾತಂದರು, ಅಣ್ಣ ಒಂದು ಸ್ವಲ್ಪ ರೋಡ್ ಇದ್ದೋಗಿದೆ ಅಂತ, ನಾಳೆಯಿಂದನೇ ವರ್ಕ್ ಸ್ಟಾರ್ಟ್ ಮಾಡು, ನೀನೇ ವರ್ಕ್ ಸ್ಟಾರ್ಟ್ ಮಾಡು, ಅದನ್ನು ಕಂಪ್ಲೀಟ್ ಮಾಡಿಕೊಡ್ತೀನಿ. ಇದಾದಮೇಲೆ ಶಂಕರಾಪುರ ರಸ್ತೆ ಇರ್ಬೋದು, ನಾಗಸಂದ್ರ ರಸ್ತೆ ಇರ್ಬೋದು, ನಾಚಳ್ಳಿ ರಸ್ತೆ ಇರ್ಬೋದು, ಐಮಾಸ್ತೈಸ್ ಇರ್ಬೋದು, ಮೇಲೆ ಈ ಗುಂಕುಂಟೆಯಲ್ಲಿ ನಮ್ಮ ಏನು ಹೇಳಿದ್ದಾರೆ, ಮೊಜರಾ ಗೋಕುಂಟೆದಲ್ಲಿ ರಸ್ತೆ ಹೇಳಿದ್ದಾರೆ. ನಾನು ಈ ಕೂಡಲೇ ಈಗ ಬರ್ತಕ್ಕಂಥ ಅನುದಾನದಲ್ಲಿ ಖಂಡಿತವಾಗ್ಲೂ ವ್ಯವಸ್ಥೆನ ಮಾಡಿಕೊಡ್ತೀನಿ, ಖಂಡಿತ ವ್ಯವಸ್ಥೆ ಮಾಡಿಕೊಡ್ತೀನಿ. ಓಕೆ. ಸೊ ಅದರಿಂದ ನನಗೆ ಇವತ್ತು ಎಷ್ಟೋ ಒಂದು ಸಂತೋಷ ಆಯಿತು. ಎಚ್ಗೋಲ್ಪಲ್ ಪಂಚಾಯಿತಿಯ ನಮ್ಮ ಗಡಿ ಭಾಗದಲ್ಲಿ ಬಂದು ಆ ಹಳ್ಳಿಗಳಲ್ಲಿ ನೋಡಿ, ಈಗ ನಾನು ಬರ್ತಾ ಒಬ್ಬರು ನನಗೆ ಮನೆ ಹತ್ರ ಕಾರ್ ನಿಂಗೆ ಅಡ್ಡ ಹಾಕ್ಬಿಟ್ರು, ನೀವು ದಿಗಲ್ಲ ಅಂತ ಒಂದು ಜ್ಯೂಸ್ ಕೊಟ್ಟರು. ಯಾಕೆ ಅಂತಂದರೆ ಆ ಅಮ್ಮ ಮತ್ತು ಆ ಅಪ್ಪೆಲ್ಲ ಕಣ್ಣಲ್ಲಿ ನೀರಿಟ್ಟರು. ಏನಂತಂದರೆ, ಅಣ್ಣ 4 ಇಂಚು ನೀರು ಬಿದ್ದಿದ್ದೀಯಣ್ಣ ನೀನು ಹಾಕಿದ ಬೋರಿಂದ ಅಂತಂದರು. ಇದಕ್ಕಿಂತ ನನಗೆ ಸಂತೋಷ ಆಗ್ತಕ್ಕಂಥ ಬೇರೆ ಏನು ನನಗೆ ಕಾಣಿಸ್ತಾ ಇಲ್ಲ. ನನಗೆ ಅಲ್ಲಿ ಒಬ್ಬ ಆರ್ಗ್ಯಾನಿಕ್ ಬೆಳೆದಿರ್ತಕ್ಕಂಥ ನನ್ನ ರೈತ ನನಗೊಂದು ತಂದುಕೊಟ್ರು. ಏನಂತಂದರೆ ವೆಂಕಟರೆಡ್ಡಿ ಅಂತ ನನಗೆ ತಂದುಕೊಟ್ರು. ಏನಂದರೆ, ಅಣ್ಣ ನಾನು ಬೆಳೆದಲ್ಲ ಆರ್ಗ್ಯಾನಿಕ್ಕೆ, ಅದು ನಿಮ್ಮಿಂದನೇ ಇದು ಮಾಡ್ಕೊಂಡಿದ್ದು ಅಂತ ನನಗೊಂದು ಸಹಾಯ ಮಾಡಿ ಒಂದು ಹೆಲ್ಪ್ ಕೊಟ್ಟರು. ಒಂದೇ ಹೇಳೋದು, ನನಗೆ ಇದೇ ನಾನು ಬಯಸೋದು, ಕೃತಜ್ಞತೆ ಅನ್ನೋದು ಬಯಸೋದಿದೆ. ಏನು ನಾವು ಬಯಸಿದ ಬಂದ ಭಾಗ್ಯದಲ್ಲಿ ನನ್ನ ರೈತರು ಚೆನ್ನಾಗಿದ್ದಾಗ ಅದು ನನಗೆ ತುಂಬ ಒಳ್ಳೆಯದಾಗ್ತದೆ. ನನ್ನ ಧ್ಯೇಯ ರೈತರು, ನನ್ನ ಶೈಕ್ಷಣಿಕ ಮಕ್ಕಳು, ಹಾಸ್ಪಿಟ್ಲು, ಈ 3 ನನ್ನ ಧ್ಯೇಯ. ಖಂಡಿತವಾಗ್ಲೂ ಕ್ರಮೇಣವಾಗಿ ಅದು ಕಂಪ್ಲೀಟ್ ಮಾಡಿಕೊಡ್ತಾ ಇದ್ದೀನಿ. ಈ ಗೋಕುಂಟೆ ಪಂಚಾಯಿತಿ ಎಚ್ಗೋಲ್ಪಲ್ಲಿ ಪಂಚಾಯಿತಿ ಸಾಕಷ್ಟು ಸುಮಾರು ಒಂದು 20-25 ಜನಕ್ಕೆ ಬೋರ್ ಹಾಕ್ಕೊಟ್ಟಿದ್ದೀನಿ. ಆ ಬೋರಲ್ಲಿ ಆಲ್ಮೋಸ್ಟ್ ಒಬ್ಬರದ್ದು ಬಿಟ್ಟರೆ 24 ಬೋರು ಸಕ್ಸಸ್ ಆಗಿದೆ. ಇದಕ್ಕಿಂತ ನನಗೆ ಸಂತೋಷ ಆಗ್ತಕ್ಕಂಥ ಏನು ನನಗೆ ಸುದ್ದಿ ಕಾಣಿಸ್ತಾ ಇಲ್ಲ. 2 ವರ್ಷದಲ್ಲಿ ಏನು ನಾನು ಕೂಡ ಹೊಸದಾಗಿ ಶಾಸಕನಾಗಿ ಬಂದಾದಮೇಲೆ 1-1.5 ವರ್ಷ ನನ್ನ ಕೈಯಲ್ಲಿ ಮಾಡೋಕ್ಕಾಗಲಿಲ್ಲ. ಯಾಕಂದರೆ ಹೊಸ ಶಾಸಕ ಕಲಿಬೇಕು. ಆದರೂ ಕೂಡ ಈಗೊಂದು ರೂಟ್ಗೆ ಬಂದಿದ್ದೀನಿ. ಖಂಡಿತವಾಗ್ಲೂ ಈ 2 ವರ್ಷದಲ್ಲಿ ಏನು ಅಭಿವೃದ್ಧಿ ಇದು ಮೇನ್ 1 ವರ್ಷ. ಈ 1 ವರ್ಷದಲ್ಲಿ ನನ್ನ ಒಂದು ಧ್ಯೇಯ, ನನ್ನ ವಿಷನ್ ಅನುದಾನ ತರದೇ ನನ್ನ ಮೇನ್ ಧ್ಯೇಯ. ಅನುದಾನ ತಂದು ಕಂಪ್ಲೀಟ್ ಮಾಡ್ಕೊಳ್ಳೋದೇ ನನ್ನ ಧ್ಯೇಯ. ನನ್ನ ಕಾಂಟ್ರಾಕ್ಟ್ರ್ ಇಲ್ಲೇ ಇದ್ದಾರೆ. ನನಗೆ ಈ ಥರ ಕಾಂಟ್ರಾಕ್ಟ್ರ್ ಇನ್ನೊಂದು 4 ಜನ ನನಗೆ ಸಪೋರ್ಟ್ ಮಾಡಿಬಿಟ್ರೆ ಖಂಡಿತವಾಗ್ಲೂ ಮುಳಬಾಗಲ್ ತಾಲೂಕಲ್ಲಿ ಮಡ್ ರೋಡ್ ಎಲ್ಲೂ ಇರಬಾರ್ದು. ಆ ಥರ ಕಂಪ್ಲೀಟ್ ಮಾಡ್ತೀನಿ. ಆದರೂ ನನಗೆ ಎಂಟ್ರಾಮಣ್ಣ ನಮ್ಮ BMC ಅವ್ರು ನೆನ್ನೆ ಮಾತು ಕೊಟ್ಟಿದ್ದಾರೆ, ನೀನು ಮಾತು ಸ್ಟಾರ್ಟ್ ಮಾಡು, ಅಂದರೆ ಮಾತು ಕೊಡೋಕ್ಕೆ ಸ್ಟಾರ್ಟ್ ಮಾಡು, ಅದೇನೇ ಆಗಲಿ ನಾನು ಕಂಪ್ಲೀಟ್ ಮಾಡಿಸ್ತೀನಿ ನಾವೆಲ್ಲ ಸೇರಿಕೊಂಡು ಅಂತ ಎಲ್ಲ ಕಾಂಟ್ರಾಕ್ಟ್ರು ಮಾತು ಕೊಟ್ಟಿದ್ದಾರೆ. ಖಂಡಿತವಾಗ್ಲೂ ನಿಮ್ಮ ಬೆಂಬಲ ಅದೇ ರೀತಿ ಇದ್ದರೆ ಖಂಡಿತವಾಗ್ಲೂ ನಾನು ಸಕ್ಸಸ್ ಆಗಿ ಮುಟ್ತೀನಿ ಅಂತ ಹೇಳ್ತಾ, ಇವತ್ತು ಸಾಕಷ್ಟು ನಾಯಕರು ಕೂಡ ಇವತ್ತು ನನ್ನ ಜೊತೆ ಬಂದು ಪೂಜಾ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಇದಕ್ಕೆ ಯಶಸ್ಸು ಮಾಡಿಕೊಟ್ಟಕ್ಕೆ ನಿಮಗೆ ಕೃತಜ್ಞತೆ ಸಲ್ಲಿಸ್ತೆ. ಎಚ್ಗೋಲ್ಪಲ್ಲಿ ಪಂಚಾಯತ್ ಎಲ್ಲ ನಾಯಕರು ಸೇರಿ ಒಗ್ಗಟ್ಟಾಗಿ ಬಂದು ನಾನು ರಿಸೀವ್ ಮಾಡಿಕೊಂಡು ನನಗೆ ತುಂಬ ಪ್ರೀತಿ ಕೊಟ್ಟಿದ್ದಕ್ಕೆ ನಿಮಗೆ ನನಗೆ ಕೃತಜ್ಞತೆ ಸಲ್ಲಿಸ್ತಾ, ಈ ಊರಿನ ಗ್ರಾಮಸ್ಥರಿಗೂ ಹಾಗೂ ಎಲ್ಲ ಯುವಕರು, ಕಿರಣ್ ನಾಳೆಯಿಂದನೇ ವರ್ಕ್ ಸ್ಟಾರ್ಟ್ ಮಾಡು, ಅದು ಮಾತು ಕೊಟ್ಟಿದ್ದು ಕಂಪ್ಲೀಟ್ ಮಾಡಿಕೊಡು ಅದಲ್ಲ ಅಣ್ಣ. ನಿಮ್ದು ಏನೇ ವರ್ಕ್ ಇದ್ರೆ ಖಂಡಿತವಾಗ್ಲೂ ನನಗೆ ಹೇಳಿ, ನಾನು ಮುಗಿಸಿ. ಶಂಕರಪ್ಪ, ನೀವು ಒಗ್ಗಟ್ಟಾಗಿ ಎಲ್ಲ ಕೆಲಸ ಮಾಡಿಕೊಂಡು ಮುಂದಿನ ದಿವಸ ಮೈನಾರಿಟಿಯಲ್ಲಿ ಬೋರ್ಸು 8 ಸಾರಿ ಆಲ್ರೆಡಿ ನಮ್ಮ ಮೈನಾರಿಟಿದಲ್ಲಿ ಏನು ನಮ್ಮ ಕ್ರಿಸ್ಮಸ್ ಬಾಂಧವರು ಕೂಡ 8 ಬೋರನ್ನು ಕೊಟ್ಟಿದ್ದರು. ಅದರಲ್ಲಿ 1 ಟೆಕ್ನಿಕಲ್ ಮಿಸ್ ಆಯಿತು, 9 ಕೊಟ್ಟಿದ್ದರು. 8 ಹಾಕಿದ್ದೀನಿ. ನಾಳೆ ಒಂದು ದಿವಸ ನೆಕ್ಸ್ಟ್ ವೀಕಲ್ಲಿ ಬಂದು ಎಲ್ಲನೂ ಒಂದೇ ಸರಿ ಕೊರೆಯೋ ಥರ ವ್ಯವಸ್ಥೆ ಮಾಡಿದ್ದೀನಿ. ಸೊ ಖಂಡಿತವಾಗ್ಲೂ ಅದು ಕ್ರಮೇಣವಾಗಿ ಕೂಡ ನಮಗೆ ಡೆವಲಪ್ಮೆಂಟ್ ಅನ್ನೋದು ತುಂಬ ಕಾಣಿಸ್ತಾ ಇದೆ. ಸೊ ನೀವು ಸಹಕಾರಕ್ಕೆ ಹಾಗೂ ಸರ್ಕಾರಕ್ಕೆ ಒಳ್ಳೆಯದಾಗಲಿ ಅಂತ ಕೇಳ್ತೀನಿ.